ಸೀಮೆಯ ಮ್ಯಾಲ ಮ್ಯಾಲ ಕಲ್ಲಗತ್ತಿಗೆಯನ್ನ ಮಾಡಿ ಮಳ್ಳ ಹಾಸಿಗೆಯನ್ನ ಮಾಡಿ ಆಕ ಕೋಣಗಳನ್ನ ಅಂತರ್ಲೆ ಡೇರೆಯನ್ನ ಹೊಡೆದು 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 ಯೋಗ ತಪಸ್ಸನ್ನ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಯೋಗಿ ಆಗಿರತಕ್ಕಂಥ ದೇಶ ಸಂಚಾರ ಮಾಡಿ ದೇಸಾಯಿ ಆಗಿ ನಾಡ ಸಂಚಾರ ಮಾಡಿ ನಾಡಗೌಡನಾಗಿ ಕುಂತಿ ದೇವಿಗೆ ವಾರಕ್ಕೊಮ್ಮೆ ದರ್ಶನ ಕೊಟ್ಟು ಬಟ್ಟು ಬಟ್ಟ ವಾರ ಒಡೆಯನಾಗಿರತಕ್ಕಂಥ ಯಾರಿಪ್ಪ ಇವರು ಅದಕ್ಕೆ ಹಿರಿಯರ ಒಂದು ಮಾತು ಹಿಂಗ ಹೇಳ್ಯಾರ. ಏನ್ ಹೇಳ್ತಾರಿಪ್ಪ ಹಿರಿಯರ ಮಾತ ನಮ್ಮ ಹಿರಿಯರು ಹೇಳಿದ ಮಾತು ಏನಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರಿಪ್ಪ ಮಕ್ಕಳಿಲ್ಲದವರು ಪಟ್ಟಣದ ತೆರೆಗೆ ಹೋರಿ 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 ಮಕ್ಕಳಿಲ್ಲದವರು ಪಟ್ಟಣದ ತೆರೆಗೆ ಹೋರಿ ಪಟ್ಟಣದ ತೆರೆಗೆ ಕಾಣೋದು ಅರಿಕೇರಿ ಅರಿಕೇರಿ ಪಟ್ಟಣದ ತೆರೆಗೆ ಕಾಣೋದು ಅರಿಕೇರಿ ಎಂಬುದು ಶುದ್ಧ ಪಂಚಿಗೆ ಮಕ್ಕಳು ಕೊಟ್ಟು ಕಳಿವಾನ ಅಂತೇಳಿ ಇಲ್ಲಿ ಹಿರಿಯರು ಹೇಳ್ಕೊತ ಬಂದು ವಾಡಿಕೆಯಾದ ಸಿದ್ಧಾಂತ ಅದ. ಹೌದು ಭಗವಂತನಾಗಿರತಕ್ಕಂಥ ಮುತ್ತ ಅಮೋಘ ಸಿದ್ದೇಶ್ವರನ ಕರ್ತೃಗತಿಗೆ ಅಣಿಯಚ್ಚಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದ ಶ್ರೀ ಅಮೋಘ ಸಿದ್ದೇಶ್ವರನಿಗೆ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರುವಿನ ಮಕ್ಕಳು. ಯಾರ್ಯಾರಿಪ್ಪ ಇವರು 3 ಮಂದಿ ಪುಣ್ಯದ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಮಾಯದ ಮಗು ಮಾದಲಿಂಗ ತೇರವಾಡ ಮಂಗರಾಯ ಕರಣಿಯ ಮಲಕಾರ ಸಿದ್ಧ ಅವರು 3 ಮಂದಿ ಪುಣ್ಯದ ಮಕ್ಕಳು. ಹೌದು ಆ 3 ಮಂದಿ ಪುಣ್ಯದ ಮಕ್ಕಳ ಕರ್ತೃಗತಿಗೆ ಅಣಿಯಚ್ಚಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದ ಇನ್ನು 4 ಮಂದಿ ವರುವಿನ ಮಕ್ಕಳಾಗಿರ್ತಕ್ಕಂಥ ಯಾರಿಪ್ಪ ಇವರು ಅವತಾರ ಶುದ್ಧ ದೇವೇಂದ್ರ ಶುದ್ಧ ಆಚಾರ್ಯರು ಸೋಮನ ಮುತ್ತ ಕಡೆ ಹುಟ್ಟ ಕಣ್ಣ ಮುತ್ತ ಹೆಣ್ಣು ಮಂದಿ ಹುಟ್ಟಿ ಬಂದು ರೇಣುಕಾದೇವಿ ಆ ಸತ್ಯ ಧರ್ಮದ ಪಾದಕ್ಕೂ ಕೊಟ್ಟ ದೀರ್ಘದಂಡೋಕ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದ ಅದೇ ರೀತಿಯಾಗಿ 21 ಮಂದಿ ಧರ್ಮದ ಪಾದಕ್ಕೂ ಕೂಡ ಅಣಿಯಚ್ಚಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದ 101 ಮಂದಿ ಶುದ್ಧರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡೋಕ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಮಾಡುತ್ತಾ ಅದೇ ರೀತಿಯಾಗಿ 1701 ಶುದ್ಧರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡೋಕ್ತ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹಾಕ್ರಿಪ್ಪ ಹಾಕ್ರಿ ಇವತ್ತು ಹಾಕ್ರಿ ಅದೇ ರೀತಿಯಾಗಿ ಹೌದು ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗ್ಗೆ ಬಂದಿರತಕ್ಕಂಥ ಯಾರಿಪ್ಪ ಇವರು ವಿಜಯಪುರ ಜಿಲ್ಲೆಯ ಆಗಿನ ಬಸವನಬಾಗೇವಾಡಿ ತಾಲೂಕ ಈಗ ನೂತನವಾಗಿ ತಾಳಿಕೋಟೆ ತಾಲೂಕಿನ ಸುಕ್ಷೇತ್ರ ಯಾವ್ರಿಪ್ಪ ಹೇಕಿ ಚಬಲೂರು ಎಂದು ಹೆಸರುವಾಸಿಯಾಗಿರತಕ್ಕಂಥ ದೋಣಿ ದಂಡಿ ಗ್ರಾಮ ಆಗಿರುವಂತ ಚಬಲೂರು ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರನ ಕರ್ತೃಗತಿಗೆ ಅಣಿಯಚ್ಚಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದಾ ಇಲ್ಲ ತಲೆ ತೂಗಬೇಕಾಕದ ಗಡಿಯನ್ನ ಎಣ್ಣೆ ಮೇಲೆ ಚಾಲೋ ಅದ ಗಡಿ ಏನ್ ಮೇಲೆ ತಿಳಿದು ಈಗ ತಲೆ ತೂಗಕತ್ತಾರ ಎಣ್ಣೆ ಮೇಲೆ ಅದ ಗಜಮ ಎಲ್ಲಿ ಮೇಲ ಅದಕ್ಕ ಮತ್ತೆ ಅಮೋಘ ಸಿದ್ದೇಶ್ವರನ ಕರ್ತೃಗತಿಗೆ ಅಣಿಯಚ್ಚಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದಾ ಅದೇ ರೀತಿಯಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಆ ಶುಂಭ ಮತ್ತು ನಿಸಂಬರನ್ನು ಮರ್ದನ ಮಾಡಿ ಆದಿಶಕ್ತಿಯನ್ನು ನಾಮಾಂಕಿತೆಯನ್ನು ಪಡೆದು ಶಕ್ತಿ ಸ್ವರೂಪಿ ಜಗನ್ಮಾತೆ ಜಗದಂಬೆನವ ಹಡದವ ತಾಯಿಯಾಗಿರತಕ್ಕಂತ ಯಾರಿಪ್ಪ ನಿಮ್ಮ ತಾಯಿ ಮಹಾಲಕ್ಷ್ಮೀ ದೇವಿ ಒಂದು ಜಾತ್ರಾದ ಅಂಗವಾಗಿ ಆ ತಾಯಿಯ ಸನ್ನಿಧಿ ಒಳಗ ತಾಯಿಯ ಕ್ಷೇತ್ರದೊಳಗ ತಾಯಿಯ ಪೌರ್ಣಿ ಒಳಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಪ್ಪ ಇಲ್ಲಿ ಜಾತ್ರೆಯನ್ನು ಬಲು ವಿಜೃಂಭಣೆಯಿಂದ ಮಾಡಿ ಹಮ್ಮಿಕೊಂಡು ಆ ತಾಯಿ ಕ್ಷೇತ್ರದೊಳಗ ಪ್ರತಿ ವರ್ಷ ಹಾಡಿಕೆ ಹೆಂಗಿರ್ತಿದ್ವು ರಾತ್ರಿ ಇರ್ತದಪ್ಪ ರಾತ್ರಿ ಇರ್ತಿದ್ವು ಒಂದು ಹೆಣ್ಣ ಒಂದು ಗಂಡ ಅದು ಇರ್ಲಿ ಅದಕ್ಕ ಈ ವರ್ಷ ವಿಶೇಷವಾಗಿ ಏನ್ ಮಾಡ್ಯಾರಪ್ಪ ಅಂತ ಕೇಳ ಏನ್ ಮಾಡ್ಯಾರಪ್ಪ ಈ ವರ್ಷ ಹಗಲತ್ತ ಹಾಡಿಕೆ ಹಚ್ಚಾರ ಹೌದು ರಾತ್ರಿ ತೆಗೆದ್ರ ಹಗಲತ್ತಿಟ್ಟಾರು ಆ ತಾಯಿ ಪದಕ್ಕೂ ಕೂಡ ಅನಂತ ಕೋಟಿ ದೀರ್ಘ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಹೌದಿಪ್ಪ ಹೌದಾ ನಮ್ಮ ನ್ಯಾಯನ ಗುರುವಾಗಿರುವಂತ ಗುರುಗಳಾಗಿರತಕ್ಕಂತ ಯಾರಿಪ್ಪ ಗುರು ವಿಜಯಪುರ ಜಿಲ್ಲೆಯ ಬಸವ ನೆನೆಸುವ ನಾಡು ಪುಣ್ಯನೆಲ ಪುಣ್ಯ ಭೂಮಿ ಎನಿಸಿಕೊಂಡಿರ್ತಕ್ಕಂಥ ಶುದ್ಧರ ಶುದ್ಧಾಡಿಗೆ ಮಾಡಿರ್ತಕ್ಕಂಥ ನಾಡಾಗಿರುವಂತ ಯಾವ್ರಿಪ್ಪ ಬಸವನಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಸಂಕನಾಳ ಗ್ರಾಮದ ಗುರುಲಿಂಗ ಮಾಸ್ತರ್ ಕೂಡ ಸಂಧಿ ವಂದನೆಗಳನ್ನು ಹೇಳ್ತಾ ಅದೇ ರೀತಿಯಾಗಿ ತಾಯಿಯ ಪೌಳಿಯಲ್ಲಿ ಕುಂತಿರ್ತಕ್ಕಂಥ ಎಲ್ಲಾ ಸಮಸ್ತ ಕೋಟಿ ಸರ್ವ ಧರ್ಮದ ಆತ್ಮೀಯ ಬಾಂಧವರಿಗೆ ಗುರು ಹಿರಿಯರಿಗೆ ನಮ್ಮ ಜಟ್ಟ ಮಠದವರಿಗೆ ಹಾಗೂ ನಮ್ಮ ಕಾರ್ಯಕರ್ತರು ರಾಜಕೀಯ ಕಾರ್ಯಕರ್ತರು ಹಾಗೂ ಜಾತ್ರೆಯ ಕಾರ್ಯಕರ್ತರು ಎಲ್ಲ ಅವರಿವರು ಎನ್ನದೇ ಹಾಗೂ ಸರಿಜೋಡಿ ಹಾಡುವಂತ ಕಲಾವಿದರಿಗೆ ಕೂಡ ಎಲ್ಲ ಪರವಾಗಿ ಹಾಗೂ ಎಲ್ಲ ಸಂಘದ ಪರವಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ಶರಣಾರ್ಥಿಗಳು. ಅದಕ್ಕ ಏನೈತಿಪ್ಪ ಬಹಳ ಮಾತಾಡುವ ಯಾರ್ತಿಲ್ಲ ಬಾಳ ಮಾತಾಡ್ಬೇಡ್ರಿ ಒಂದ್ ತಾಸು ಮಾತಾಡ್ರಿ ಅದಕ್ಕ ತಾಯಿಯ ಸನ್ನಿಧಿ ಒಳಗೆ ಹಾಡಿಕೆ ಯಾವ ಕೂಡಿ ಅವತ್ತ ಹೇಳ್ಯಾರ ಈಗ
ಗುರುಗಳು ಹೇಳ್ಯಾರ. ನಿಮ್ ಗುರುಗಳು ಹೆಂಗ್ರಿ ಅವರು? ಅದಕ್ಕ ಯಾಕಪ್ಪ ಅಂತ ಕೇಳಿ ಜ್ಞಾನಿ ಒಂದು ಮಾತಿ ಹಿಂಗ ಹೇಳ್ತಾನ. ಏನ್ ಹೇಳ್ತಾರಪ್ಪ ಧ್ಯಾನಿ ಮಾತಾ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಯುದ್ಧ ಬಲವಿಲ್ಲ ಸಾಹಿತ್ಯ. ಎಲ್ಲರೂ ಇಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ನಾ ಹೆಚ್ಚ ನೀ ಹೆಚ್ಚ ಅನ್ನೋಕಿತ ಅದಕ್ಕೆ ಸರ್ವಜ್ಞನು ಬಹಳ ಶಾಣೆ ಅದಾನ. ಬಾಳ ಶಾಣೆ ಅವರಿಪ್ಪ. ನಾ ಶಾಣೆ ನೀ ಶಾಣೆ ಅನ್ನೋಕ್ ಹೋಗ್ಬೇಡ್ರಿ, ಶಾಣೆ ಮೇಲೆ ಒಬ್ಬ ಶಾಣೆ ಇರತನ ಅಂತ. ಹೌದಾ? ಬರ್ತಾನೆ ಹಿಂದ. ಅದಕ್ಕೆ ನಮ್ಮ ಸರ್ಜೋಡಿ ಕಲಾವಿದರು ಬಹಳ ಮಾರ್ಮಿಕವಾದಂತ ರೂಪದೊಳಗೆ ಮಾತು ಹೇಳಿ. ಶ್ರೀ ಲಗಮಾದೇವಿ ಬೆಳ್ಳಿನ ಕಲಾಗಾಯನ ಸಂಘ ದೇವರಪ್ರಿಗಿ ತಾಲೂಕಿನ ಸುಕ್ಷೇತ್ರ ಪರಗಾನೂರು ಗ್ರಾಮದ ಪಡಗಾನೂರು ಗ್ರಾಮದ ಗುರುನಾಥ ಮಾಸ್ತರ್ ಅವರು ಅತ್ಯುತ್ತಮವಾಗಿ ಒಂದು ಮಾತು ಹೇಳು. ಏನ್ ಹೇಳ್ತಾರಪ್ಪ? ಏನಪ್ಪಾ ಅಂತ ಕೇಳ್ಯಾರ, ತಾಳಿಕೋಟೆ ತಾಲೂಕಿನ ಚಮನೂರು ಗ್ರಾಮದ ಅಮೋಘ ಸಿದ್ದೇಶ್ವರ ಮ್ಯಾಲ ಒಂದು, ಒಂದು ದೇವರಪ್ರಿಗಿ ತಾಲೂಕಿನ ಪಡಗಾನೂರು ಗ್ರಾಮದ ಲಗಮಾದೇವಿ ಗಾಯನ ಸಂಘ ಇದು ಸ್ವಾದರಮಾವನ ಮ್ಯಾಲ, ಸೋದರಮ್ಮ ಈ ಕಡೆ ಚಮನೂರು ಮೇಳ ಅದು ಹಳೆಯ ಮೇಲೆ ಏನ್ರಿ ಸ್ವಾದರಳ್ಳಿನ ಮೇಳ ಅಂತ ಹೇಳು. ಇದೆಲ್ಲ ಮನ್ಯಾಗ ಗೊತ್ತು ಹೇಳು. ಅದಕ್ಕಾಗಿ ಎಲ್ಲ ಹಾಡಿಕೆಯಾಗಿಲ್ಲ ಮನೆಯಾಗ ಅಂತ ಹೇಳು. ಹಳೆಯಮ್ಮ ಮನ್ಯಾಗ ಇಲ್ಲ ನಡೆಯಂಗಿಲ್ಲ. ಅದಕ್ಕೆ ನನಗೊಂದು ಮಾತು ಕೇಳ್ಬೇಕ ನಂಗೆ ಅಲ್ಲ. ಏನ್ ಕೇಳ್ಬೇಕು ನೋಡ್ರಿಪ್ಪ? ಮನೆಯಾಗಿಲ್ಲ ಕರೆ ಅಕ್ಕಡೆ ಹೊತ್ತಿರ್ಲಿ, ಇಲ್ಲೇನು ನಡೆಯಂಗಿಲ್ಲ. ಈ ಕಡೆ ಕುಚ್ಚಿಮಿನಿ. ಅದಕ್ಕೊಂದು ಮಾತು ಹೇಳೋರು. ಏನ್ ಹೇಳ್ತಾರಪ್ಪ? ನಮ್ಮ ಬಿಜಾಪುರ ಪಟ್ಟಣದ ಕಮಿಟಿ ಹಿರಿಯರು ಬಹಳ ಶಾಣ್ಯರು. ಗೋಧಿ ಮುಗ ಗೋಧಿ ಸೇರಿಸಿ ಚದುಕದ ಹೋಳಿಗೆ ಮಾಡ್ಯಾರತ್ತ. ಎಲ್ಲಿ ಮಾಡಿರು ಮಾರಾಯ? ಆ ಚದುಕದೊಳಗೆ ಹಡ್ಡ ಮಾಡಕ್ ಬರ್ತದ ಅಂಶದ. ಯಾಕೆ ಶಿರ ಮಾಡಕ್ ಬರೋಣ ವಾಲ್ಯದ ಮೊಮ್ಮಗಂದದು ನೋಡ್ರಿ. ಹೇಳ್ತಾರ ಬಹಳ ಚಂದ ಮುಂದೆ ಹೇಳ್ಯಾರು. ಏನ್ ಹೇಳಿಪ್ಪ? ಆ ಹಿರಿಯರು ಬಹಳ ಶಾಣ್ಯರು. ನಮ್ಮ ಕಣ್ಣನ ಬಟ್ ನಮಗೆ ತುರಿಕ್ಯಾರ. ಹೇಳ್ತಾ ನೋಡ್ರಿ ಹೆಣದಂಡಿ ಯಾವಾರ ಮಾಡ್ಬೇಕಾಗಿತ್ತಂದ್ರ ಹೇಳಂಡಿ ಯಾವಾರ ಮಾಡ್ಬೇಕಾಗಿತ್ತು ಅಂದ್ರ ಸ್ವಾದರ ಮಾಡುದು ಸ್ವಾದರ ಸೊಸಿನೇ ತಗೋಬೇಕತ್ತ. ಮತ್ತೊಂದ್ ನಡೆಯಲ್ಲೇನೋ? ಅವಸರ ಮಾಡ್ಬೇಡ ಬರೋಣ. ಅದಕ್ಕ ಸ್ವಾದರ ಮಾಡುದು ಸ್ವಾದರ ಸೊಸಿನ ತಗೊಂಡ್ರ ಅಕ್ಕನ ಮಗಳೇ ತಗೊಂಡ್ರ ನೋಡ್ರಿ ಹೇಳೋರು. ಏನ್ ಹೇಳಿಪ್ಪ? ಅಕ್ಕನ ಮಗಳೇ ತಗೊಂಡ್ರ ತಾಯಿ ತಂದೆಗೆ ಕೂಳ ಹಾಕ್ತಾಳ, ಮತ್ತೊಬ್ಬಾಕಿ ಹೊರಗಿನಕ್ಕೆ ಬಂದಾಗ ಕೂಳ ಹಾಕಲತ್ತ. ಮತ್ತೊಬ್ಬ ಹೊರಗಿನಕ್ ಬಂದಾಕಿ ಅಮ್ಮವ್ವ ಅಂಶದ ಮಾರಾಯ ನಿಮ್ಮ ಮಕ್ಕಳ ಮಗಳಾಗಿ ಏನು ಮತ್ತೊಂದು ಹೊರಗಿನ ಆಗಿದ್ದಾನೆ. ಏನಾಗಿಪ್ಪ ನೋಡ್ರಿ ಅಟ್ಟು ಚಂದ ಅಕ್ಕನ ಮಕ್ಕಳು ಅಟ್ಟೆ ಈ ಜಗತ್ತಿನ ಕೂಳ ಹಾಕ್ಯಾರಂತೆ ಸಿದ್ಧಾಂತ ನೀವು ಮಾಡ್ಬೇಕು. ಹೊರಗಿನ ಬಂದರು ಕೂಳ ಹಾಕ್ಯಾರಂತ ನಾ ಸಿದ್ಧಾಂತ ಮಾಡ್ತೀನಿ. ಏನು ಪೇಚು ಇದು? ಇನ್ನೊಂದು ಮಾತು ಹೇಳುದು ಏನಪ್ಪಾ ಅಂತ ಕೇಳಿದ್ರು ಬಿರು. ಏನಪ್ಪ? ಎತ್ತಗ ಏನು ಒಕ್ಕಲತನ ಅವ್ರು ಮಾಡ್ಬೇಕಾದ್ರ ಸ್ವಾದರ ಮಾವ ಸ್ವಾದಗಳನ್ನು ಎತ್ತುಗಳು ಮತ್ತು ಹೊರಗೆ ಕೂಡಿಸ್ಬೇಕತ್ತ. ಹೌದು. ಇವ್ರ ಮನ್ಯಾಗ ಸ್ವಾದರ ಮಾವ ಸ್ವಾದಗಳೇನು ಎತ್ತುಗಳೇ ಅದಾವ್ರಿ. ಹಂಗೆ ಇದ್ದಂಗ ಕಾಣ್ತಾರ ಇವ್ರು. ಯಾಕ್ರಿ? ದೇವರಪ್ಪಿಗೆ ಬಜಾರ್ದಾಗ ದನ ತರ್ತೀವಿ. ಹೌದಾ? ನಾವು ನೋಡಿ ಬಂದ ಕೇಳ್ತೀವಿ ಅವ್ರಿಗೆ ಸ್ವಾದರ ಮಾವನ ಹೊರ ಸ್ಥಳನೇ ಇದಿಲ್ರಿ ಅವರು. ನೋಡಿ ದೇವರಪ್ಪಿಗೆ ಬಜಾರ್ದಾಗ ಸದ್ಯ ದನ ತರ್ತೀವಿ, ತರಕ್ ಹೋಗ್ತೇವೆ. ನಮ್ಮ ಮನೆಗೆ ಒಂದು ಎತ್ತದ ಹಳಿದಾದ ಎತ್ತ. ಈ ಎತ್ತ ಹಳಿದಾದ ಪಡಗಾನೂರು ಎತ್ತ. ಹಳಿದಾರಪ್ಪ ಹೊಲ ಬಿದ್ದಾವಲ್ಲ. ಹಳೆ ಎತ್ತಿನ ಜೋಡಿ ಒಂದು ಹೋರಿಕರ ಸ್ವಾದಗಳನ್ನು ತರಬೇಕಾಗಿದೆ. ಹೋಯ್ಕೇಶಂದಿಂದ ಬಿಜಾಪುರ ಪಟ್ಟಣವರು ಸಂತಿಗೆ ಬಂದಿರ್ತಾರ. ಅವ್ರಿಗೆ ಹೋಯ್ಕೇಶಂದೆ ಅಂದ್ರೆ ನಿಮ್ಮ ಹೋರಿಕರ ನಮ್ಮ ಎತ್ತಿಗೆ ಸ್ವಾದಗಳು ಯಾಕದಂತ ಕೇಳ್ತೇನೆ. ಕೇಳ್ತೇನೆ ಹೋಮಕ್ಕ ಬರೀ ಯಾಕ್ರಿ ಕಾಕ? ಇಲ್ಲಿ ನಮ್ ದಾದಾರ್ ಇರ್ಬೇಕು. ನಮ್ಮ ಮುತ್ತಾರು ದಾದಾ ಮುತ್ತಾರು ಅವ್ರ ಮನೆಯದು ರಾಗಡಿ ಎಮ್ಮೆ ಕೊಡೋದು ಏಮದವಲ್ರಿ. ಅದಕ್ಕೆ ನೋಡಿ ಸ್ವಾದ ಹಟ್ಟೆ ಕೂಡಿಸ್ಬೇಕತ್ತ. ಯಾಕ್ರಿ ಕಾಕ? ಮತ್ತೊಬ್ರಿ ನಡೆಯಲ್ಲಪ್ಪ. ಹೇಳಲ್ಲ ಹಾಲಂತ ನಮ್ ಕಾಕ ಎಲ್ಲ ಕೂಲಂಗ ಎಲ್ಲರೂ ಅವ್ರ ಮಂದಿ ಅಂತೇಳಿ ಹೋಮ ಮಾಡ್ಕೋಬೇಕಂತಾರೆ ಅವರು. ನೆಗಿನ ಮುಳುಸ್ತೇವ್ ನಾವು. ಮಂದಿನ ಯಾರು ಹೋಗ್ತಿಲ್ಲ ಮಾಡ್ತಲ್ಲ. ಏನಪ್ಪಾ ಅಂತ ಕೇಳಿದ್ರೆ ಏನಪ್ಪ? ಸ್ವಾದರ ಮಾವ ಸ್ವಾದರ ಸೊಸಿನ ಹಟ್ಟೆ ತಗೋಬೇಕು, ಮತ್ತೊಬ್ಬಕ್ಕಿನ ತಗೋಬಾರ್ದು. ಮನ್ಯಾಗ ಕೂಳ್ ಹಾಕಂಗ ತಾಯಿ ತಂದಿಗೆ ಅವರು ನೋಡ್ರಿ. ಮತ್ ಇವ್ರ ಮಾತು ಕೇಳಿ ನಗಣನೆ ಆಗ್ಬಾರ್ದ ನಾವು. ಮಠ ಸೇರಿಪ್ಪ ಎಲ್ಲರೂ ಇವ್ರ ಮಾತು ಕೇಳಿ. ಈ ಜಗತ್ತಿನೊಳಗ ಯಾರಪ್ಪ ಅಂತ ಕೇಳ ಪರಮರೆಡ್ಡಿ ಮಾಡಿಕೊಂಡು ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಗಂಡದ ಸ್ವಾದರ ಸೊಸಿನೇ ಆಗ್ತಿದ್ಲನು. ಹೊರಗಿನಕ್ಕೆ ಹೆಣ್ಮಗಳು. ಏನ್ ಮಾತಾಡ್ತೀರಪ್ಪ? ಸತ್ಯವಾಹನನ ಹೆಂಡತಿ ಸಾವಿತ್ರಿ ದೇವಿ. ಸಾವಿತ್ರಿ ದೇವಿ ಮತ್ತು ಸತ್ಯವಾಹನ ಇಬ್ಬರು ಸ್ವಾದರ ಸೊಸಿ ಸ್ವಾದರ ಮಾವನಿ ಆಗ್ಯಾರನು. ಈ ಜಗತ್ತಿನ ಕೀರ್ತಿ ವಿಷಯ ಹೇಮರೆಡ್ಡಿ ಮಲ್ಲಮ್ಮ ಸ್ವತಃ ಮಲ್ಲಿಕಾರ್ಜುನ ಕಲೆ ಹಾಡಿ ಹಾಡಿ ಸ್ವಾದ ಬೀಸ್ಕೊಂಡಳು. ಮತ್ತು ಮಲ್ಲಯ್ಯನ ಭಕ್ತಿ ಮಾಡ್ಯಾಳ, ಹುಚ್ಚು ಗಂಡನ ಸೇವೆ ಮಾಡ್ಯಾಳ. ಸ್ವಾದರ ಸೊಸಿ ಆಗ್ಬೇಕು, ಇವರು ಹೊರಗಿಡಕ್ಕು
ನೀನು ಮನೆ ಲಗ್ನ ಆಗಿವ ಸ್ವಾದ ಸೊಸಿಯಾಗಿ ಮಾಸ್ತರ್ ಅವರು ಮುಂದಿನ ಪಾಠಗಳು ಬಹಳ ಹೆಚ್ಚು ಬಹಳ ಹುಷಾರಿತ ಮಾತಾಡ್ಬೇಕು. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲರೂ ಡಂಬಾಚಾರ ಮಾಡಿದ್ರು ಭಯ ನಂದೆ ನಂದೆ ಹಿಂಗ ನಡೆಯಂಗಿಲ್ಲ ಹೇಗಪ್ಪ. ಅದಕ್ಕ ಮುಂದಿನ ಪಾಠದೊಳಗೆ ನಮ್ಮ ಗುರುನಾಥ ಮಾಸ್ತರ್ ಅವರು ಈ ಜಗತ್ತಿನೊಳಗೆ ಸ್ವಾದರ ಸ್ವಸಿಗೆ ಸ್ವಾದ ಮಾವ ಹಟ್ಟೆ ಆಗ್ಯಾವತ್ತ ಲಗ್ನ ತೇಳಿ ಕಟ್ಕಸಂಗ ಮಾಡ್ಬೇಕು ಅಲಿತನ ದೇವ್ ಮಾಡಂಗಿಲ್ಲ ಒಟ್ಟ ಇಲ್ಲ ಕುಚ್ ಬಿ ನೈ ಬಂದೆ ಇನ್ನ ಮನ್ಕೋತಾರ ಇನ್ನ ಸುಚಪಿ ಇಲ್ರಿ ಬಾಳ ಮಾತಾಡೋಲ್ಲಿ ಅರ್ಥಲ್ಲ ಕುಡಿತಕ್ಕಂತ ದೈವಕ್ಕ ಇವ್ ಅಡ್ಡ ಪ್ರಶ್ನೆ ಉತ್ತರ ಕೊಡೋಲಕ್ರಿ ಅವರು ಕೇಳಿದಾರ ಇವ್ ಅಡ್ಡ ಪ್ರಶ್ನೆ ಸ್ವಾದ ಎಂದು ಸ್ವಾದ ಸ್ವಸಿದ ಅಡ್ಡ ಉತ್ತರ ಕೊಡಕ್ ಸಾಕು ಇಟ್ಟೆ ಸಾಕು. ಮುಂದೆ ಕೇಳೋದು ಬೇಡ, ಮುಂದೆ ಬೇಡ. ಅದಕ್ಕೆ ಅದು ಕೇಳಿದ್ರಪ್ಪ ಮತ್ತೊಂದು ಮುಂದೆ ಪ್ರಶ್ನೆ ಬೇರೆ ಮಾಡೋದು ಅದ ಮಾತು ಮುಂದೆ ಬೇರೆ ಅದ. ಒಟ್ಟೆ ಇವತ್ತು ಹಾಡಿಕೆ ಹಂಗಪ್ಪ ಅಂತ ಕೇಳೋರ ಇಲ್ಲ ಮನೆ ಯಾವ ಒಟ್ಟ ತರುವುದಿಲ್ಲ ತಂದ್ರೆ ನಡೆಯಂಗಿಲ್ಲ ತಂದ್ರೆ ಹಿಂಗ ಹಾಕ ಮಾಡ್ಯವ ಹಿಂಗೆ ಅದಕ್ಕೆ ಕುಡಿತಕ್ಕಂತ ದೈವಕ್ಕ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತಿನಲ್ಲಾಗಲಿ ಭಾಷಾಡುವಂತ ಈ ಒಡ್ಡೋಲದ ಸ್ವಸ್ಥಾನ. ಹೌದ್ರಿಪ್ಪ. ಏನಾದರೂ ಲೋಪ ದೋಷಗಳಾದ್ರೆ ಕುಡಿರ್ತಕ್ಕಂತ ತಾಯಿ ತಂದೆಯರು ಕುರಿ ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನೆರೆಹಳ್ಳಿಯಿಂದ ಬಂದಿರತಕ್ಕಂತ ಆತ್ಮೀಯ ಕಲಾವಂತರು ಕಲಾ ಪ್ರೇಮಿಗಳು ತಪ್ಪನಂತ ಇವತ್ತು ಒಪ್ಪನಂತೂ ಎತ್ತು ಹಿಡಿದು ಮುಂಜಾನೆ ಸಂಜೆ ತನ ಪಾರು ಮಾಡ್ಬೇಕಂತ ತಿಳ್ಕೊಂಡು ತಮಗೆಲ್ಲರಿಗೂ ಕೋಟಿ ಕೋಟಿ ವಂದನೆ ಒಂದು ಚಾಲ್ ಹಾಡಿ ಈ ಕಡೆ ಹೊಸ ಹೊಸ ದಾಟಿ ಚಾಲ್ ಹಾಡಿ ನಮ್ಮ ಸರಿಜೋಡಿ ನಮ್ಮ ಹಿರಿಯ ಕಲಾವಿದರಿಗೆ ಶ್ರೇಷ್ಠ ಕಲಾವಿದರಿಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದಂತ ಕಲಾವಿದರಿಗೆ ಕರ್ನಾಟಕ ರಾಜ್ಯದೊಳಗ ಪ್ರಥಮ ಪೈಲ ಒಂದು ತೊಲೆ ಬಂಗಾರ ಗೆದ್ದಂತ ಮ್ಯಾಳಿಗೆ ಶಾಣ್ಯರ ಮ್ಯಾಳಿಗೆ ಶುದ್ಧರ ಮ್ಯಾಳಿಗೆ ಪಂಡಿತರ ಮ್ಯಾಳಿಗೆ ಪುರಾಣಕಾರ ಮಾಳಿಗೆ ಅಂತ ಮ್ಯಾಳಿಗೆ ಪ್ರಾಯ ಹೋಗ್ತದ ದಯ ಶಾಂತತೆ ಕಾಪಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಓಕೆ